ಈ ಸಲ ಒಂದು ಬದಲಾವಣೆ ತರಬೇಕು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಕ್ಯಾಂಡಿಡೇಟ್ ನ ಆಯ್ಕೆ ಮಾಡಿ ತಂದೆ ಅವರೆಲ್ಲ ಒಳ್ಳೆ ನಿಷ್ಠಾವಂತ ಕಾರ್ಯಕರ್ತರ ಕೆಲಸ ಮಾಡಿದ್ದಾರೆ ಮನ್ಸೂರ್ ಅಲಿ ಖಾನ್ ಕಡೆಯಿಂದ. ಈಗ ಕಂಪಲ್ಸರಿ ಕಾಂಗ್ರೆಸ್ ಚಾನ್ಸಸ್ ಇದೆ. ಸಿ ಮೋಹನ್ ಅವರು ಬಂದು ಕ್ಷೇತ್ರದಲ್ಲಿ ಇಳಿದು ಕೆಲಸಗಳು ಮಾಡ್ಲಿಲ್ಲ. ಮೋದಿ ಹೆಸರು ಇಟ್ಕೊಂಡೆ ಬಿಜೆಪಿ ಅಲೆ ಇಲ್ಲಿ ಓಡಾಡ್ತಾ ಇದೆ. ಅಂದ್ರೆ ಮೋದಿ ಅಂತ ಒಂದು ವ್ಯಕ್ತಿತ್ವ ಇಲ್ಲ ಅಂತಂದಿದ್ರೆ ಕರ್ನಾಟಕ ನಮ್ಮ ಬೆಂಗಳೂರಲ್ಲಿ ಬಿಜೆಪಿ ಅಂತ ಅನ್ನೋದು ಬರೋದಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ನಂಬಿಕೆ ಇಟ್ಕೊಂಡವ್ರೆ ಮೋದಿ ಗ್ಯಾರಂಟಿ ಅನ್ನೋದು. ಈಗ ಇರೋ ಇದ್ರಲ್ಲಿ ಬದಲಾವಣೆ ತರಬೇಕು. ಇವ್ರೆ 3 ಸಲ ಆದಾಗ್ಲೇ ನರೇಂದ್ರ ಮೋದಿ ಅವರಿಗೆ ಒಂದು ಚಾನ್ಸ್ ಕೊಟ್ಟಾಯ್ತು. ಇನ್ನು ಬಡವರಾಗಿ ಇದ್ದಾರೆ, ಶ್ರೀಮಂತರಾಗಿದ್ದಾರೆ. ಕಾಂಗ್ರೆಸ್ ಬಂದ್ರೆ ಹಿಂಗಾಗತ್ತೆ ಹಂಗಾಗತ್ತೆ ಅಂತ ಹೇಳ್ಬಿಟ್ಟು ತಪ್ಪು ಕಲ್ಪನೆ. ಇದ್ರ ಮೇಲೂ ಜನಗಳು ತಿದ್ದು ಬುದ್ಧಿ ಬಂದಿಲ್ಲ ಅಂತಂದ್ರೆ ನಾವು ಮತ್ತೆ ಕೆಳಮಟ್ಟಕ್ಕೆ ಇಳಿಬೇಕಾಗುತ್ತೆ. ಗ್ಯಾರಂಟಿ ಯೋಜನೆಗಳು ಅದು ಕೂಡ ವರ್ಕ್ ಆಯ್ತು ಅಂತ ಅನ್ಸುತ್ತೆ ನಿಮ್ಗೆ? ಇಲ್ಲ ಅನ್ಸುತ್ತೆ? ಇಲ್ಲ, ವರ್ಕ್ ಆಗಿದೆ. ಸ್ತ್ರೀಯರಿಗೆ ಮಹಿಳೆಯರಿಗೆ ಎಲ್ಲ ಅನುಕೂಲ ಆಗಿದೆ. ಖಂಡಿತ 10 ರಿಂದ 13 ಸ್ಥಾನ ನಮ್ಮ ಕಾಂಗ್ರೆಸ್ ಸರ್ಕಾರ ಗೆಲ್ಲುತ್ತೆ. ಎಸ್ ವೀಕ್ಷಕರೇ, ನಾನೀಗ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿದ್ದೇನೆ. ಇಲ್ಲಿನ ಮತದಾರರನ್ನ ಮಾತಾಡಿಸ್ತಾ ಹೋಗೋಣ. ಲೋಕಸಭಾ ಚುನಾವಣೆ ಮುಗಿದಿದೆ, ಆದ್ರೆ ರಿಸಲ್ಟ್ ಜೂನ್ 4ಕ್ಕೆ ಫಲಿತಾಂಶ ಬರೋವರೆಗೆ ಜನರ ಅಭಿಪ್ರಾಯ ಏನಿದೆ ಅಂದ್ರೆ ಯಾರು ಗೆಲ್ಬಹುದು ಅಂತ ಅವ್ರಿಗೆ ಅನ್ಸುತ್ತೆ, ಹೇಗಿದೆ ಇಲ್ಲಿನ ಸದ್ಯದ ವಾತಾವರಣ ಅನ್ನುವಂಥದ್ದನ್ನ ಕೇಳ್ತಾ ಹೋಗೋಣ. ಸರ್ ನಮಸ್ತೆ. ನಿಮ್ಮ ಈ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರಕ್ಕೆ ಯಾರು MP ಆಗಿ ಆಯ್ಕೆಯಾಗಿ ಈಗ ಕಾಂಗ್ರೆಸ್ ಸರ್ಕಾರ ಇದೆ. ಆದ್ರಿಂದ ಇಲ್ಲಿ ಮುಸ್ಲಿಂ ಕ್ಯಾಂಡಿಡೇಟ್ ಹಾಕವ್ರೆ, ಎಲ್ಲ ಮನ್ಸೂರ್ ಅಲಿ ಖಾನ್ ಹಾಕವ್ರೆ. ಎಲ್ಲರ ಬೆಂಬಲ ಬಂದು ಮುಸ್ಲಿಂ ಕ್ಯಾಂಡಿಡೇಟ್ಗೆ ಕೊಟ್ಟವ್ರೆ. ಸೊ ಮನ್ಸೂರ್ ಅಲಿ ಖಾನ್ ಅವರು ಕಾಂಗ್ರೆಸ್ ಇಂದ ಕಾಂಪೀಟ್ ಮಾಡಿದ್ರು. ಸೊ ಅವರು ಮುಸ್ಲಿಂ ಕ್ಯಾಂಡಿಡೇಟ್ ಅಂದ್ರೆ ಆ ಪಂಗಡಕ್ಕೆ ಸೇರಿದವ್ರು ಅಂತ ಹೇಳ್ತಾ ಇದ್ದೀರಾ? ಕೇವಲ ಅದು ಮ್ಯಾಟರ್ ಆಗಲ್ಲ, ಏನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಂತದ್ದು ಕೂಡ ಇದಾಗುತ್ತೆ. ಇದ್ರಲ್ಲಿ ಯಾವ್ದು ಹೆಚ್ಚು ಫ್ಯಾಕ್ಟರ್ ವರ್ಕ್ ಆಗುತ್ತೆ ಅಂತ? ಕಾಂಗ್ರೆಸ್ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಬರ್ಬೋದು. ಆಲ್ಮೋಸ್ಟ್ ಎಲ್ಲರ ಬೆಂಬಲ ಬಂದು ಕಾಂಗ್ರೆಸ್ ಸರ್ಕಾರಕ್ಕೆ ಕೊಟ್ಟಿದೆ. PC ಮೋಹನ್ ಅವರು 3 ಬಾರಿ ಸಂಸದರಾಗಿದ್ರು, ಹ್ಯಾಟ್ರಿಕ್ ವಿಜಯಶಾಲಿ ಆದಂತವ್ರು. ಇದೇ ನಿಮ್ಮ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಿಂದ. ಸೊ ಈ ಬಾರಿ ಅದು ಬದಲಾವಣೆ ಆಗುತ್ತೆ ಅಂತ ಅಂತೀರಾ? ಚಾನ್ಸಸ್ ಇದೆ. ಯಾಕೆ ಚಾನ್ಸಸ್ ಇದೆ? ಯಾಕೆ ಬದಲಾವಣೆ ಆಗುತ್ತೆ? ಅವರು ಕೆಲಸ ಮಾಡಿಲ್ಲ. PC ಮೋಹನ್ ಅವರು ಬಂದು ಕೆಲಸ ಮಾಡಿಲ್ಲ. ಅವರು ಅಭಿವೃದ್ಧಿ ಮಾಡಂತ ಕೆಲಸಗಳು, ಒಂದು ಬಸ್ ಸ್ಟ್ಯಾಂಡ್ ಆಗ್ಲಿ, ಈ ತರ ಕೆಲವು ಯಾವುದೇ ಕೆಲಸಗಳು ಮಾಡಿಲ್ಲ. ಎಲ್ಲಾ ಕಡೆನೂ ಅವ್ರದ್ದು ಬೆಂಬಲ ಬಂದು ಅವರು ಬರೀ ಏನು ಕೆಲಸ ಅಭಿವೃದ್ಧಿ ಆಗುವಂತ ಕೆಲಸಗಳು ಯಾವ್ದು ಮಾಡಿಲ್ಲ. ಹೇಗಿದ್ರು ಗೆಲ್ತೀನಿ ಅನ್ನುವಂತಹ ತಾತ್ಸಾರ ಮನೋಭಾವದಿಂದ ಈ ತರ ಆಯ್ತು ಅಂತ ಅನ್ಸುತ್ತಾ? ಯಾಕೆಂದ್ರೆ 2 ಬಾರಿ ಗೆದ್ರು, 3ನೇ ಬಾರಿನೂ ಗೆದ್ರು ಅಂದ್ಮೇಲೆ ಈ ಬಾರಿನೂ ಗೆಲ್ಬಹುದು ಅನ್ನುವಂತ ನಿರೀಕ್ಷೆ ಮೇಲೆ ಅವ್ರು ಏನು ಮಾಡಿಲ್ಲ ಅಂತ ಅನ್ಸುತ್ತಾ? ಈಗ ಯಾಕಂದ್ರೆ ಇಲ್ಲಿ ಕಾಂಗ್ರೆಸ್ MLAಗಳೇ 5 MLAಗಳಿದ್ದಾರೆ ಸೆಂಟ್ರಲ್ ಅಲ್ಲಿ. ಈಗ ಈ ಕಂಪಲ್ಸರಿ ಕಾಂಗ್ರೆಸ್ನವರು ಬೆಂಬಲ, ಯಾಕಂದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಅಂತ ಒಂದು ಇದರಿಂದ ಕಾಂಗ್ರೆಸ್ಗೆ ಹಾಕೋ ಚಾನ್ಸ್. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಇರೋದ ಕಾರಣ ಕಾಂಗ್ರೆಸ್ ಅಭಿವೃದ್ಧಿ ಆಗಿದೆ. ಈ ಸರಿ PC ಮೋಹನ್ ಡೌಟ್. ಕ್ಯಾಂಡಿಡೇಟ್ ವೈಸ್ ನೋಡಕ್ ಹೋದ್ರೆ ಮನ್ಸೂರ್ ಅಲಿ ಖಾನ್ ಅವರು ಉತ್ತಮ ಅಭ್ಯರ್ಥಿ ಅಂತ ಅನ್ಸುತ್ತೆ. ಅಭ್ಯರ್ಥಿ ಅನ್ಸುತ್ತೆ. ಅವರು ತಂದೆ ಅವರೆಲ್ಲ ಒಳ್ಳೆ ನಿಷ್ಠಾವಂತ ಕಾರ್ಯಕರ್ತರ ಕೆಲಸ ಮಾಡಿದ್ದಾರೆ ಮನ್ಸೂರ್ ಅಲಿ ಖಾನ್ ಕಡೆಯಿಂದ. ಈಗ ಕಂಪಲ್ಸರಿ ಕಾಂಗ್ರೆಸ್ ಚಾನ್ಸಸ್ ಇದೆ. ಸರಿ, ಹಾಗಿದ್ರೆ ಈಗ PC ಮೋಹನ್ ಅವರು ಏನು ಸೋಲ್ತಾರೆ ಅಥವಾ ಏನು ಮನ್ಸೂರ್ ಅಲಿ ಖಾನ್ ಅವರು ಗೆಲ್ಬಹುದು ಅನ್ನುವಂತ ಅಭಿಪ್ರಾಯವನ್ನು ತಾವು ತಿಳಿಸ್ತಾ ಇದ್ದೀರಾ. ಇದಕ್ಕೆ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಜಾರಿಗೊಳಿಸಿರಂತ 5 ಯೋಜನೆಗಳು, ಗ್ಯಾರಂಟಿ ಯೋಜನೆಗಳು, ಅದು ಕೂಡ ವರ್ಕ್ ಆಯ್ತು ಅಂತ ಅನ್ಸುತ್ತೆ ನಿಮ್ಗೆ? ಇಲ್ಲ ಅನ್ಸುತ್ತೆ? ಇಲ್ಲ, ವರ್ಕ್ ಆಗಿದೆ. ಕೆಲವರು ಒಂದು ಮ್ಯಾಕ್ಸಿಮಮ್ 80% ವರ್ಕ್ ಆಗಿದೆ. 20% ಜನಗಳಿಗೆ ಸೇರಿಲ್ಲ ಅದು. ಈಗ ಕಂಪಲ್ಸರಿ ಸಿದ್ದರಾಮಯ್ಯ ಗೌರ್ಮೆಂಟ್ ಇಂದ ಒಂದು 5 ಗ್ಯಾರಂಟಿಗಳು ಸಕ್ಸಸ್ ಮಾಡವ್ರೆ. ಈಗ ಬಸ್ ಫ್ರೀ ಅನ್ನೋದಾಗ್ಲಿ, ಈ ಜನಗಳಿಗೆಲ್ಲ ಒಂದು ಅನುಕೂಲ ಆಗಿದೆ. ಸ್ತ್ರೀಯರಿಗೆ ಮಹಿಳೆಯರಿಗೆ ಎಲ್ಲ ಅನುಕೂಲ ಆಗಿದೆ. ಪ್ಲಸ್ ಮತ್ತೆ ಇನ್ನೊಂದು ನಮ್ಮ ಒಂದು ಯಾವುದೇ ರೀತಿ ಕೊಟ್ಟಿರುವಂತ ಭರವಸೆಗಳು ಈಡೇರಿಸವ್ರೆ ಯಾವುದು ಕಾಂಗ್ರೆಸ್ ಸರ್ಕಾರ. ಅದರಿಂದ ಚಾನ್ಸಸ್ ಇದೆ ಅವ್ರದ್ದು. ಅದೇ ಇದೇ ರಕ್ಷಾ ಬಂಧನ ಇವರಿಗೆ. ಸರಿ, ಹಾಗಿದ್ರೆ ಈಗ ನರೇಂದ್ರ ಮೋದಿ ಅವರ ವರ್ಚಸ್ಸು ನಿಮ್ಮ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇರ್ಲಿಲ್ವಾ? ಇಲ್ಲ ಸರ್, ಯಾಕಂದ್ರೆ ಅವರು ಬರೀ ಜನಗಳಿಗೆ ಈ GST ಅನ್ನೋ ಒಂದು ಇದರಿಂದ ಜನಗಳಿಗೆ ಎಲ್ಲ ರೀತಿಯಲ್ಲಿ ತೊಂದರೆ ಆಗಿದೆ. GST ಇಂದಾನೇ ಪಾಪ ಜನಗಳೆಲ್ಲ ಬಡವರು, ಇನ್ನೂ ಬಡವರಾಗೇ ಇದ್ದಾರೆ. ಯಾಕಂದ್ರೆ ಈ ಒಂದು ಕಾಫಿ ಟೀ ಕುಡಿದ್ರು ಅದರಲ್ಲಿ GST ಇರುತ್ತೆ. ಏನೇ ಒಂದು ಎಲ್ಲದರಲ್ಲೂ GST ಹಾಕಿ ಪಾಪ ಜನಗಳು ಬಡ ಜನರು ಬಡವರಾಗೇ ಇದ್ದಾರೆ. ಈ ಸರಿ ಮೋದಿ ಕೂಡ ಚಾನ್ಸಸ್ ಎಲ್ಲ ನಂಬಿಕೆ ಇಟ್ಕೊಂಡವ್ರೆ. ಮೋದಿ ಗ್ಯಾರಂಟಿ ಅನ್ನೋದು ಅದು ಈ ಒಂದು 4ನೇ ತಾರೀಕು ಡಿಸೈಡ್ ಆಗುತ್ತೆ. ಅಲ್ಲಿ ರಾಹುಲ್ ಗಾಂಧಿ ಕೂಡ ನೆಕ್ಸ್ಟ್ ಪ್ರಧಾನಿ ಆಗೋ ಚಾನ್ಸ್ ಕೂಡ ಇದೆ. ನಿಮ್ ಪ್ರಕಾರ ಯಾರಾಗಬೇಕು? ರಾಹುಲ್ ಗಾಂಧಿ ಅವರು ಆಗ್ಬೇಕು. ಬಡವರ ಪಕ್ಷ ಇದು. ಹಾಗಿದ್ರೆ ನರೇಂದ್ರ ಮೋದಿ ಅವರ ಏನು ವರ್ಚಸ್ಸು ಅಲ್ಲೇ ಅದು ಯಾವ್ದು ವರ್ಕ್ ಆಗಲ್ಲ ನಿಮ್ ಕ್ಷೇತ್ರ? ವರ್ಕ್ ಆಗಲ್ಲ. ಸರ್ ನಮಸ್ತೆ. ನಿಮ್ ಪ್ರಕಾರ ನಿಮ್ಗೆ MP ಆಗಿ ಯಾರು ಆಯ್ಕೆ ಆಗ್ಬೇಕು ನಿಮ್ ಕ್ಷೇತ್ರಕ್ಕೆ? ನಮ್ಮ ಕ್ಷೇತ್ರಕ್ಕೆ ಅಥವಾ
ಪಿ ಸಿ ಮೋಹನ್ ಅವರ. ಇಲ್ಲಿ ಮನ್ಸೂರ್ ಅಲಿ ಖಾನ್ ಅಂತನವರು ಮುಸಲ್ಮಾನರಾಗಿ ಒಂದು ಕ್ಯಾಂಡಿಡೇಟ್ ಬಂದಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ಆದ್ರೆ ನಮ್ಗೆ ಯಾವುದೇ ಭೇದ ಭಾವ ಇಲ್ಲ. ಇಲ್ಲಿ ಮುಸಲ್ಮಾನು, ಹಿಂದೂ, ಕ್ರಿಶ್ಚಿಯನು ಭೇದ ಭಾವ ಇಲ್ಲದೆ ನಾವು ಅವ್ರನ್ನ ಸ್ವೀಕರಿಸ್ಕೊಂಡಿದ್ವಿ. ಓಕೆ ಮನ್ಸೂರ್ ಅಲಿ ಖಾನ್ಗೆ ಒಳ್ಳೆ ಪೋಲಿಂಗ್ ಆಗಿದೆ ಈ ಸಲ. ಓಕೆ ಈ ಸಲ ಒಂದು ಬದಲಾವಣೆ ತರಬೇಕು. ನೀವು ಹೇಳ್ದಂಗೆ ಪಿ ಸಿ ಮೋಹನ್ ಅವರು 3 ಸಲ ಸಂಸದರಾಗಿದ್ರು. 3 ಸಲ ಕ್ಷೇತ್ರದಲ್ಲಿ ಯಾವುದೇ ಬದಲಾವಣೆಗಳಾಗಿಲ್ಲ. ಒಂದು. ಎರಡನೇದು, 15 ವರ್ಷ ಅವರು ಎಲೆಕ್ಷನಲ್ಲಿ ಕ್ಯಾಂಡಿಡೇಟ್ ಆಗಿ ಆಯ್ಕೆ ಆಗಿದ್ದಾರೆ. 15 ವರ್ಷದಲ್ಲಿ ಅವರು ಒಂದೊಂದು ಕ್ಷೇತ್ರಕ್ಕೂ ಜನಗಳ ಹತ್ರ ಹೋಗಿ ನಿಮ್ದು ಏನು ಬಗೆಯ ಪ್ರಾಬ್ಲಮ್ ಇದೆ ಅಂತ ಕೇಳಕ್ಕೆ 3 ಸಲ ಬಂದಿದ್ದಾರೆ ಅಷ್ಟೇ. ಓಕೆ ಆ 3 ಸಲ ಯಾವಾಗ ಅಂತಂದ್ರೆ ಎಲೆಕ್ಷನ್ ಯಾವಾಗ ಅನೌನ್ಸ್ ಆಗುತ್ತೋ ಆ ಟೈಮಲ್ಲಿ ಒಂದು ದಿನ ಸಮಯ ನೋಡಿಕೊಂಡು ಕ್ಷೇತ್ರದ ಜನ ಬಗ್ಗೆ ಬಂದು ಮಾತಾಡಕ್ ಬಂದವ್ರನ್ನ ಜನ ಹೆಂಗ್ ಸ್ವೀಕರಿಸ್ಕೊಂತಾರೆ. ಇನ್ನೊಂದು ಕೆಲವೊಂದು ಕಡೆ ಎಲ್ಲ ಮೂಲಭೂತ ಸೌಕರ್ಯಗಳೇ ಇಲ್ಲ. ಓಕೆ ಈಗ ನಮ್ಮ ಸ್ಲಮ್ಗಳಲ್ಲೆಲ್ಲ ಹೋಗಿ ನೋಡಿದ್ರೆ ಜನಗಳು ಹೊರಗಡೆ ಹೋಗಕ್ಕೆ ಪರದಾಡ್ತಾ ಇದ್ದಾರೆ. ಅಂತ ಒಂದು ಪರಿಸ್ಥಿತಿ ಇದೆ. ಬೆಂಗಳೂರು ಬಂದು ಕೇಂದ್ರ ಭಾಗ, ಹೃದಯ ಭಾಗದಲ್ಲೇ ಇಂಥ ಒಂದು ಸ್ಟೇಜ್, ಇಂಥ ಒಂದು ಪರಿಸ್ಥಿತಿ ಅಂತಂದ್ರೆ ಇನ್ನು ನಮ್ಮ ಕರ್ನಾಟಕದಲ್ಲಿ ಸುತ್ತಮುತ್ತ ಎತ್ಕೊಂಡು ಹೋದ್ರೆ ಏನಾಗ್ಬೇಕು? ಅದಕ್ಕೆ ಈ ಸಲ ಒಂದು ಬದಲಾವಣೆ ತರಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿ ಕಾಂಗ್ರೆಸ್ ಕ್ಯಾಂಡಿಡೇಟ್ನ ಆಯ್ಕೆ ಮಾಡಿದ್ವಿ. ಅಲ್ಲಿ ಮುಸಲ್ಮಾನ ಅನ್ನೋದಕ್ಕಿಂತ ಒಳ್ಳೆ ವ್ಯಕ್ತಿ. ಓಕೆ ಇಲ್ಲಿ ಭೇದ ಭಾವ, ಈ ಅಲ್ಲಲ್ಲಿ ನೋಡಿ ಜೈ ಶ್ರೀರಾಮ್ ಅಂತ ಹೇಳ್ಬಿಟ್ಟು ಈ ಜಗಳ ಮಾಡೋದು, ಜನಗಳಿಗೆಲ್ಲ ಹೊಡೆದಾಡ್ಕೊಂಡು ಮಾಡೋದೆಲ್ಲ ಬೇಕಾಗಿಲ್ಲ. ಇದು ಭಾರತ ದೇಶ, ಭಾರತ ದೇಶ, ಹಿಂದೂಸ್ತಾನಲ್ಲಿ ಎಲ್ಲ ಒಟ್ಟಿಗೆ ಒಗ್ಗಟ್ಟಾಗಿರೋಣ ಅಂತಾನೆ ಒಂದು ಬದಲಾವಣೆ ತರೋಣ ಅಂತ ಈ ಸಲ ಎಲ್ಲ ಜನರು ತೀರ್ಮಾನ ಮಾಡಿದ್ದಾರೆ. ಓಕೆ ಹಾಗಿದ್ರೆ ವ್ಯಕ್ತಿಗತವಾಗಿ ಏನು ಮನ್ಸೂರ್ ಅಲಿ ಖಾನ್ ಅವರು ಗೆಲ್ಬೇಕು, ಹಾಗೇನೆ ಏನು ಪಿ ಸಿ ಮೋಹನ್ ಅವರು 3 ಬಾರಿ ಗೆದ್ದು ಏನು ಕೆಲಸ ಮಾಡಿಲ್ಲ, ಅವ್ರು ಸೋಲ್ಬೇಕು ಅನ್ನೋದು ನಿಮ್ಮ ಮಾತು. ಹಂಗಲ್ಲ, ನಾವು ಸೋಲ್ಬೇಕಂತ ಯಾರನ್ನು ನಾವು ನಿರ್ಧಾರ ಮಾಡ್ಲಿಲ್ಲ. ಅಂದ್ರೆ ಪಿ ಸಿ ಮೋಹನ್ ಅವರು ಬಂದು ಕ್ಷೇತ್ರದಲ್ಲಿ ಇಳಿದು ಕೆಲಸಗಳು ಮಾಡ್ಲಿಲ್ಲ. ಅದೇ ಅದೇ ಅವ್ರ ಹಳೆ ಹೆಂಗ್ ಓಡ್ತಾ ಇದೆ ಅಂತಂದ್ರೆ ನರೇಂದ್ರ ಮೋದಿ ಹೆಸರು ಇಟ್ಕೊಂಡೆ ಬಿಜೆಪಿ ಹಳೆ ಇಲ್ಲಿ ಓಡಾಡ್ತಾ ಇದೆ ನಮ್ಮ ಬೆಂಗಳೂರು ಕೇಂದ್ರ ಭಾಗದಲ್ಲಿ. ಅಂದ್ರೆ ಮೋದಿ ಅಂತ ಒಂದು ವ್ಯಕ್ತಿತ್ವ ಇಲ್ಲ ಅಂತಂದಿದ್ರೆ ಕರ್ನಾಟಕ ನಮ್ಮ ಬೆಂಗಳೂರಲ್ಲಿ ಬಿಜೆಪಿ ಅಂತ ಅನ್ನೋದು ಬರೋದಕ್ಕೆ ಸಾಧ್ಯನೇ ಇಲ್ಲ. ಓಕೆ ಅಂದ್ರೆ ನರೇಂದ್ರ ಮೋದಿ ಅವರ ವರ್ಚಸ್ಸಿನಿಂದನೇ ಪಿ ಸಿ ಮೋಹನ್ ಅವರು ಕಳೆದ ಬಾರಿ ಗೆದ್ರು ಅಂತ ಅನ್ಸುತ್ತಾ, ಅಥವಾ ಹೇಗೂ ಅವ್ರ ಪರವಾಗಿ ಒಂದಷ್ಟು ಮತದಾರರು ಇದ್ರು ಅದೇ ಒಂದು ವರ್ಚಸ್ಸಿನಿಂದ ಅವ್ರು ಗೆದ್ರು ಅಂತ ಅನ್ಸುತ್ತಾ ನಿಮ್ಗೆ ಅವರ ಸ್ವಂತ ಬಲ? ಬೆಂಗಳೂರಲ್ಲಿ ಏನಾಗಿದೆ ಅಂತಂದ್ರೆ ನಮ್ಮ ಎಸ್.ಎಂ. ಕೃಷ್ಣ ಅವರು CM ಆಗಿದ್ದ ಕಾಲದಲ್ಲಿ ಅವರು ಒಂದು ಅರಿಕೆ ಕೊಟ್ರು. ಏನಂತಂದ್ರೆ ಬೆಂಗಳೂರನ್ನ ಸಿಂಗಾಪುರ್ ಟೈಪ್ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಒಂದು ಅರಿಕೆ ಕೊಟ್ಟಿದ್ರು ಅವರು. ಅದರಲ್ಲಿ ಏನ್ ಮಾಡ್ಬೇಕಂತಂದ್ರೆ ಬೆಂಗಳೂರಲ್ಲಿರೋ ಟ್ಯಾಕ್ಸಿ ಆಟೋಗಳನ್ನೆಲ್ಲ ಬೆಂಗಳೂರು ಸರೌಂಡಿಂಗ್ ಬಿಟ್ಟು ಆಚೆ ಹಾಕ್ತೀನಿ ಅಂತ ಒಂದು ಅರಿಕೆ ಕೊಟ್ಟಿದ್ದಾಗ ಆ ಟೈಮಲ್ಲಿ ಇಲ್ಲಿರೋ ಆಟೋ ಡ್ರೈವರು, ಕ್ಯಾಬ್ ಡ್ರೈವರ್ಗಳೆಲ್ಲ ನಮ್ಮ ಜೀವನ ಹಾಳಾಗೋಗುತ್ತೆ ಅಂತ ಹೇಳ್ಬಿಟ್ಟು ಅವಾಗ ಅವ್ರು ತೀರ್ಮಾನ ಮಾಡಿದ್ದು ನಾವು ಬಿಜೆಪಿನ ಆಯ್ಕೆ ಮಾಡೋಣ ಸೆಂಟ್ರಲ್ಗೆ ಅಂತ ಹೇಳ್ಬಿಟ್ಟು. ಅದನ್ನೇ ಇವಾಗವರೆಗೂ ಜನಗಳು ಬುದ್ಧಿ ಇಲ್ಲದೆ ಈ ತರ ಕಂಟಿನ್ಯೂ ಮಾಡ್ಕೊಂತ ಇದ್ದಾರೆ. ಬೆಂಗಳೂರು ಕೇಂದ್ರ ಭಾಗದಲ್ಲಿ ನಮ್ಮನ್ನ ಬಾಳಕ್ ಬಿಡಲ್ಲ, ಬದುಕಕ್ ಬಿಡಲ್ಲ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಬಂದ್ರೆ ಹಿಂಗಾಗತ್ತೆ ಹಂಗಾಗತ್ತೆ ಅಂತ ಹೇಳ್ಬಿಟ್ಟು ತಪ್ಪು ಕಲ್ಪನೆ ತಿಳ್ಕೊಂಡು ಜನಗಳು ಈಗ ಬರೀ ಬಿಜೆಪಿ ಇನ್ನೊಂದು ಏನಂತಂದ್ರೆ ಮೋದಿ ಅಂತ ಒಂದು ಹೆಸರು ಇಟ್ಕೊಂಡು ಈ 3 ವರ್ಷ ಹೆಂಗೋ ಕಾಲ ತಳ್ಬಿಟ್ರು. ಇದ್ರ ಮೇಲೂ ಜನಗಳು ತಿದ್ದು ಬುದ್ಧಿ ಬಂದಿಲ್ಲ ಅಂತಂದ್ರೆ ನಾವು ಮತ್ತೆ ಕೆಳಮಟ್ಟಕ್ಕೆ ಇಳಿಬೇಕಾಗುತ್ತೆ. ಯಾಕೆ ನರೇಂದ್ರ ಮೋದಿ ಅವ್ರ ಕಡೆಯಿಂದ ಕೆಲಸ ಆಗಿಲ್ಲ ಅಂತ ಅನ್ಸುತ್ತಾ, ಅಥವಾ ನಿರೀಕ್ಷಿತ ಮಟ್ಟವನ್ನು ತಲುಪಿಲ್ಲ ಅಂತ ಅನ್ಸುತ್ತಾ? ಸರ್ಕಾರದಲ್ಲಿ ಏನೇ ಕೆಲಸಗಳು ಆದ್ರೂ ಆಗಿಲ್ಲ ಅಂತಂದ್ರು ಜನಗಳಿಗೆ ಅದು ಹೋಗಿ ತಲುಪಿಲ್ಲ ಅಂತ. ಅಂದ್ರೆ ಈಗ ಸರ್ಕಾರ ಆದೇಶ ಮಾಡುತ್ತೆ ಇದು ಮಾಡ್ಬೇಕು ಅದು ಮಾಡ್ಬೇಕು, ಜನಗಳು ಹೋಗಿ ಇದಕ್ಕೆ ಸೇರ್ಬೇಕು ಅಂತ ಹೇಳ್ಬಿಟ್ಟು ಈ ಮಧ್ಯದಲ್ಲಿರೋರು ಏನ್ ಮಾಡ್ತಾರೋ ಏನ್ ಬಿಡ್ತಾರೋ ಇದಂತೂ ಗೊತ್ತಿಲ್ಲ. ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರೋ 5 ಗ್ಯಾರಂಟಿನೂ 50% ಜನಗಳು ಹೋಗಿ ತಲುಪಿದೆ, ಇನ್ನೊಂದು 50% ತಲುಪಿಲ್ಲ. ಇದನ್ನ ಈಗ ಸರ್ಕಾರ ಕೂತ್ಕೊಂಡು ಇವತ್ತಿಗೆ 1 ವರ್ಷ ಆಗಿದೆ, ಇನ್ನು 4 ವರ್ಷಗಳ ಕಾಲ ಅವಕಾಶ ಇದೆ ಕರ್ನಾಟಕದಲ್ಲಿ. ಕಾಂಗ್ರೆಸ್ ಸರ್ಕಾರ ಯಾರಿಗ ಹೋಗಿ ತಲುಪಿಲ್ಲ, ಯಾರಿಗ ಹೋಗಿ ತಲುಪಬೇಕು ಅಂತ ಎಲ್ಲ ಒಂದು ಪರಿಶೀಲನೆ ಮಾಡಿ ಎಲ್ಲ ರೆಡಿ ಮಾಡ್ತಾರೆ. ಈ MP ಚುನಾವಣೆ ರಿಸಲ್ಟ್ ನಂತರ ಆದಷ್ಟು ಫಾಸ್ಟ್ ಆಗಿ ಕಾಂಗ್ರೆಸ್ ಸರ್ಕಾರ ಕೆಲಸ ಮಾಡಕ್ ಸಿದ್ಧವಾಗಿದೆ. ಓಕೆ, ಅದೇ ಇನ್ನು ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ಜಾರಿಯಲ್ಲಿರೋದು ಜನಕ್ಕೆ ಕರೆಕ್ಟ್ ಆಗಿ ತಲುಪ್ತಾ ಇದೆಯಾ? ತಲುಪಿದ್ರೆ ಅದು ಅನುಕೂಲ ಆಗ್ತಾ ಇದೆಯಾ? ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ಅದು ಅನುಕೂಲ ಆಗ್ತಾ ಇದೆ. ಹೆಣ್ಮಕ್ಳು ಈಗ ಸ್ವತಂತ್ರವಾಗಿ ಓಡಾಡ್ತಾ ಇದ್ದಾರೆ. ಮುಂಚೆ ಈಗ ಎಲ್ಲಾದ್ರೂ ಹೋಗ್ಬೇಕಂತಂದ್ರೆ ಅವ್ರವ್ರ ಗಂಡಂದ್ರ ಹತ್ರ ಒಂದು 10 ರೂಪಾಯಿ ಕೊಡಿ, 20 ರೂಪಾಯಿ ಕೊಡಿ, ಬಸ್ಗೆ ಹೋಗ್ಬೇಕು, ಆಟೋಗೆ ಹೋಗ್ಬೇಕು ಅಂತ ಕೆಲವೊಂದು ಸ್ಟೇಜ್ ಇತ್ತು. ಈಗ ಅದು ಹೆಣ್ಮಕ್ಳಿಗೆ ಸ್ವತಂತ್ರ ಕೊಟ್ಬಿಟ್ಟಿದ್ದಾರೆ. 1947ರಲ್ಲಿ ನಮ್ಗೆ ಸ್ವತಂತ್ರ ಬಂದ್ರು ಅವ್ರವ್ರ ಗಂಡಂದಿರ ಹತ್ರನೋ ಅವ್ರವ್ರ ಅಪ್ಪಂದಿರ ಹತ್ರನೋ ಹೆಣ್ಮಕ್ಳಿಗೆ ಸ್ವತಂತ್ರ ಸಿಕ್ಕಿರಲಿಲ್ಲ. ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರೋ ಗ್ಯಾರಂಟಿಯಲ್ಲಿ ಹೆಣ್ಮಕ್ಳು ಸ್ವತಂತ್ರವಾಗಿ
ಎಲ್ಲಿ ಬೇಕಾದ್ರೆ ಅಲ್ಲಿ ಓಡಾಡ್ತಾರೆ, ಎಲ್ಲಿ ಬೇಕಾದ್ರೆ ದೇವಸ್ಥಾನಕ್ಕೂ ಏನು ಮಾಡಬೇಕು ಅವರು ಸ್ವತಂತ್ರವಾಗಿ ಓಡಾಡ್ತಾ ಇದ್ದಾರೆ. ಅದಕ್ಕೆ ಖರ್ಚಿಗೂ ನಮ್ಮ ಸರ್ಕಾರ 5 kg ಅಕ್ಕಿ ಅಂತ ಅಕ್ಕಿ ಕೊಡೋಕ್ಕಾಗಿಲ್ಲ ಅಂತಂದ್ರೂ ಅವ್ರ ಅಕೌಂಟಿಗೆ ಒಂದು ಸ್ವಲ್ಪ ಹಣ ಕೊಡ್ತಾರೆ, ಅದು ಅವ್ರ ಖರ್ಚಿಗಾಗತ್ತೆ. ಎಲ್ಲೋ ದೇಗುಲಗಳಿಗೋ ದೇವಸ್ಥಾನಕ್ಕೋ ಟೂರಿಸಮ್ ಎಲ್ಲೋ ಹೆಣ್ಮಕ್ಳು ಸ್ವತಂತ್ರವಾಗಿ ಓಡಾಡ್ತಾ ಇರೋದು. ಇದರಿಂದ ಅನುಕೂಲ ಆಗಿದೆ, ಕರ್ನಾಟಕ ಸರ್ಕಾರಕ್ಕೆ ಅನುಕೂಲ ಆಗಿದೆ. ಈಗಾಗಲೇ ಮತದಾನ ಆಗಿರೋದ್ರಿಂದ ಏನು ಈ ಗ್ಯಾರಂಟಿ ಯೋಜನೆಗಳು ಜಾರಿಗೊಳಿಸಿರುವಂತದ್ದು ರಾಜ್ಯ ಸರ್ಕಾರ, ಇದು ಮನ್ಸೂರ್ ಅಲಿ ಖಾನ್ ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಅವರಿಗೆ ಕೈ ಹಿಡಿದಿದೆ ಅಂತ ಅನ್ಸುತ್ತಾ ಚುನಾವಣೆಯಲ್ಲಿ? ಖಂಡಿತ ಈ ಸಲ ಯಾಕಂತಂದ್ರೆ 4ನೇ ಸಲ ಸಂಸದರನ್ನ ಆಯ್ಕೆ ಮಾಡುವಾಗ ಜನಗಳು ಒಂದು ಬದಲಾವಣೆ ತರಬೇಕಂತ ನಿರ್ಧಾರ ಮಾಡ್ಬಿಟ್ಟವ್ರೆ. ಖಂಡಿತ ಹಾಗೆ ಆಗ್ಬೇಕು, ಆಗುತ್ತೆ ಅಂತ. ಓಕೆ, ಫೈನಲಿ ನಿಮ್ಗೆ ದೇಶಕ್ಕೆ ಪ್ರಧಾನಮಂತ್ರಿಯಾಗಿ ಯಾರು ಆಯ್ಕೆ ಆಗ್ಬೇಕು ಅಂತ ಅನ್ಸುತ್ತೆ? ಈಗ ಇರೋ ಇದರಲ್ಲಿ ಬದಲಾವಣೆ ತರಬೇಕು ಇವ್ರೆ. 3 ಸಲ ಆದಾಗಲೇ ನರೇಂದ್ರ ಮೋದಿ ಅವರಿಗೆ ಒಂದು ಚಾನ್ಸ್ ಕೊಟ್ಟಾಯ್ತು. ಅವರಿಂದ ಈಗ ದೇಶ ಯಾವ ಇದ್ರಲ್ಲಿ ಹೋಗ್ತಾ ಇದೆ ಅಂತ ನಾವು ಎಲ್ಲರೂ ನೋಡ್ತಾ ಇದ್ದೀವಿ. ಇನ್ನು ಬಡವರಾಗಿ ಇದ್ದಾರೆ, ಶ್ರೀಮಂತರಾಗಿದ್ದಾರೆ. ಈಗ ಬಡವರು ಅಂತ ಒಂದೊಂದು ಕ್ಷೇತ್ರದಲ್ಲಿ ಬಂದು ಬಡವ್ರಿಗೆ ಅದು ಕೊಡಬೇಕು, ಉಚಿತ ಆರೋಗ್ಯ ಕೊಡಬೇಕು, ಉಚಿತ ಶಿಕ್ಷಣ ಕೊಡಬೇಕು, ಇದನ್ನೆಲ್ಲ ಹೇಳಿ ಇವರು ಬಡವರು ಅಂತ ಒಂದು ಪದವನ್ನು ಉಪಯೋಗಿಸ್ತಾ ಇದ್ದಾರಲ್ಲ. ಬಡವ್ರನ್ನ ಯಾಕೆ ಶ್ರೀಮಂತ ಮಾಡಬಾರ್ದು? ಶ್ರೀಮಂತರಾಗಿದ್ರೆ ಬಡವರಾಗಿ ಇರ್ತಾರೆ. ಇವರು ಒಂದೊಂದು ಕ್ಷೇತ್ರಕ್ಕೆ ಹೋಗಿ ಓಟ್ ಕೇಳೋದು ಯಾವ್ದ್ರ ಬಗ್ಗೆ ಕೇಳ್ತಾರೆ ಅಂತಂದ್ರೆ, ಬಡವರಿಗೆ ಒಂದು ಶಿಕ್ಷಣ ಕೊಡೋಣ, ಬಡವರಿಗೆ ಒಂದು ಉನ್ನತಿ ಸ್ಥಾನಮಾನ ಕೊಡೋಣ, ಬಡವರಿಗೆ ಏನೋ ಒಂದು ಕೊಡೋಣ. ಬಡವರಂತ ಒಂದು ಪದನ ಫಸ್ಟ್ ಹೋಗ್ಲಾಡಿಸ್ಬೇಕು. ಅವಾಗ ನಮ್ಮ ದೇಶ ನಂಬರ್ 1 ಸ್ಥಾನಕ್ಕೆ ಬರುತ್ತೆ. ಉದ್ಧಾರ ಆದಾಗಲೇ ಆಗಿದೆ. ಈ ಬಡವರಂತ ಇಟ್ಕೊಂಡು ಓಟ್ ಕೇಳೋದನ್ನ ಫಸ್ಟ್ ನಿಲ್ಲಿಸ್ಬೇಕು. ಬಡವ್ರನ್ನ ನಿಮ್ಮ ಕೈಯಲ್ಲೇ ಶ್ರೀಮಂತ ಮಾಡೋಕ್ಕಾಗಲ್ವಾ? ಈಗ ಇಲ್ಲಿ ಡೆಮಾಕ್ರಸಿ ಅಂತೀರಾ, ಜನರಿಂದ ಜನರಿಗೋಸ್ಕರ ಅಂತೀರಾ. ಆ ಜನರಿಗೋಸ್ಕರ ನೀವು ಬಡ ಪದನ ಒದಗಿಸ್ಬಿಟ್ಟು ಅವ್ರನ್ನ ಶ್ರೀಮಂತ ಮಾಡೋಕ್ಕಾಗಲ್ವಾ? ನಿಮ್ಮಿಂದ ಶ್ರೀಮಂತ ಮಾಡೋದು ಬೇಕಾಗಿಲ್ಲ. ಶ್ರೀಮಂತ ಮಾಡಿದ್ರೆ ಅವ್ರು ಆಕಾಶದಲ್ಲಿ ತೇಲಾಡ್ತಾರೆ. ಅವ್ರಿಗೊಂದು ಒಳ್ಳೆ ಸ್ಥಾನಮಾನ, ಒಳ್ಳೆ ಕೆಲಸ, ಅವ್ರ ಕೈಯಿಂದ ಆಗಿದ್ದು ಅವರೇ ದುಡ್ಕೊಂಡು ಅವರೇ ಜನಗಳ ಮಧ್ಯೆ 4 ಜನ ಮಧ್ಯೆ ನಾವು ಚೆನ್ನಾಗಿದ್ದೀವಿ ಅಂತ ತೋರಿಸ್ಕೊಡಕ್ಕೆ ಒಂದು ಸ್ಥಾನಮಾನ ಮಾಡಿಕೊಡ್ಬೋದಲ್ಲ. ಬಡತನವನ್ನು ಹೋಗಲಾಡಿಸ್ಬೇಕು. ಬಡವ್ರಿಗೆ ಕೊಡ್ತೀವಿ. ಬಡವ್ರಿಗೆ ಎಲ್ಲಿ ಹೋದ್ರು, ಯಾವ ದೇಶಕ್ಕೆ ಹೋದ್ರು ಇಲ್ಲ ಯಾವ ಸ್ಟೇಟ್ಗೆ ಹೋದ್ರು ಬಡವ್ರಂತ ಒಂದು ಪದ ಇಟ್ಕೊಂಡೇ ರಾಜಕೀಯ ಮಾಡ್ತಾರೆ ಹೊರತು ಬಡವ್ರಿಗೆ ಒಂದು ಸ್ಥಾನಮಾನ ಕೊಟ್ಟು ಒಂದು ಬಿಸ್ನೆಸ್ ಕೊಟ್ಟು ಅವ್ರನ್ನೂ ಒಂದು ಲೆವೆಲ್ ತಂದು ಎಲ್ಲರೂ ನಾವು ಒಗ್ಗಟ್ಟಂತ ಯಾಕೆ ತೋರಿಸ್ತಾ ಇಲ್ಲ? ಇದ್ರ ಸಲುವಾಗಿ ಒಂದ್ಸಲಿ ಬದಲಾವಣೆ ಮಾಡೋಣ. ಬದಲಾವಣೆ ಮಾಡಿದ್ರೆ ಅಟ್ಲೀಸ್ಟ್ ನಮ್ಮ ಕಾಂಗ್ರೆಸ್ ಸರ್ಕಾರ ಆದ್ರೂ ಇದು ಬದಲಾವಣೆಗೆ ತಂದು ಜನಗಳಿಗೆ ಒಳ್ಳೇದು ಮಾಡ್ತಾರೆ ಅಂತ ಒಂದು ನಂಬಿಕೆ ನಮ್ಗೆ ಇದೆ. 28 ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಎಷ್ಟು ಗೆಲ್ಲಬಹುದು? ಬಿಜೆಪಿ ಮತ್ತೆ JDS ಮೈತ್ರಿ, ಹಾಗೆ ಕಾಂಗ್ರೆಸ್ ಎಷ್ಟು ಸ್ಥಾನವನ್ನು ಗೆಲ್ಲುವಂತ ನಿರೀಕ್ಷೆ ಇದೆ ನಿಮ್ಗೆ? ಕಳೆದ ಚುನಾವಣೆಯಲ್ಲಿ 27 ಸ್ಥಾನ ಬಿಜೆಪಿ ಗೆದ್ದಿತ್ತು, ಒಪ್ಕೊಂಡಿದೀವಿ. ಒಂದೇ ಒಂದು ಸಂಸದರು ಆಯ್ಕೆಯಾಗಿದ್ರು, ನಮ್ಮ DK ಸುರೇಶ್ ಸಾಹೇಬರು. ಈಗ ಕನಿಷ್ಠ ಪಕ್ಷ 10ರಿಂದ 13 ಸ್ಥಾನವನ್ನು ಕಾಂಗ್ರೆಸ್ ಗೆಲ್ಲಕ್ಕೆ ಸಿದ್ಧವಾಗಿದೆ. ಯಾಕಂತಂದ್ರೆ ಆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಈ 1 ವರ್ಷದಲ್ಲಿ ನಮ್ಮ ವಿಧಾನಸಭಾ ಚುನಾವಣೆ ನಡೆದಾದ್ಮೇಲೆ, ನಮ್ಮ ಗ್ಯಾರಂಟಿಗಳು ಯೋಜನೆ ಮಾಡಿದಾದ್ಮೇಲೆ ಈಗ ಜನಗಳಿಗೆ ಒಂದು ಸ್ವಲ್ಪ ಬುದ್ಧಿ ಬಂದು ಬದಲಾವಣೆ ಕೊಡ್ತಾರೆ. ಖಂಡಿತ 10ರಿಂದ 13 ಸ್ಥಾನ ನಮ್ಮ ಕಾಂಗ್ರೆಸ್ ಸರ್ಕಾರ ಗೆಲ್ಲುತ್ತೆ. ಕಳೆದ ಬಾರಿ ಬಿಜೆಪಿ 25 ಇತ್ತು, JDS 1, ಹಾಗೆ ಪಕ್ಷೇತರ 1 27. ಬಟ್ ಕಾಂಗ್ರೆಸ್ ಗೆದ್ದಿದ್ದು ಒಂದೇ ಒಂದು ಕ್ಷೇತ್ರ. ಆದ್ರೆ ಈ ಬಾರಿ 10-13 ಸ್ಥಾನವನ್ನು ಗೆಲ್ಬಹುದು ಅಂತ ಅಂತೀರಾ? ಯಾವ ರೀತಿಯಾಗಿ ಗೆಲ್ಬಹುದು? ಖಂಡಿತ ನಮ್ಮ 5 ಗ್ಯಾರಂಟಿಗಳು, ಕರ್ನಾಟಕ ಸರ್ಕಾರ ಕೊಟ್ಟಿರೋ ಗ್ಯಾರಂಟಿ 1, ಮತ್ತೆ ನಮ್ಮ ನ್ಯಾಷನಲ್ ಸರ್ಕಾರದಲ್ಲಿ ರಾಹುಲ್ ಗಾಂಧಿ ಅವರು ಕೊಟ್ಟಿರೋ ಗ್ಯಾರಂಟಿ ಭರವಸೆ ಮೇಲೆ ಖಂಡಿತ ಈ ಸಲ ಒಂದು 13 ಸ್ಥಾನ ಕಾಂಗ್ರೆಸ್ ಗೆಲ್ಲುತ್ತೆ. ಓಕೆ ಸರ್, ಥ್ಯಾಂಕ್ ಯು.